ಇವತ್ತು ನಾನು ಅಬುದಾಬಿಲಿರೋ ಫೆರಾರಿ ವರ್ಲ್ಡ್ ಅಲ್ಲಿ ಇದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಜಗತ್ತಿನ ಅತ್ಯಂತ ವೇಗವಾದ ರೋಲರ್ ಕೋಸ್ಟರ್ ಇಲ್ಲೇ ಇದೆ. ಈ ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಡಿಫ್ರೆಂಟ್ ಆಗಿ ಕಟ್ಟಿದ್ದಾರೆ. ಈ ಫೆರಾರಿ ವರ್ಲ್ಡ್ ಬಂದು ಒಂದು ಥೀಮ್ ಪಾರ್ಕ್. ಒಟ್ಟು 40 ಥ್ರಿಲ್ಲಿಂಗ್ ರೈಡ್ಗಳಿದೆ ಈ ಥೀಮ್ ಪಾರ್ಕಲ್ಲಿ. ಯಾರು ತಾನೇ ಫೆರಾರಿ ಕಾರ್ಗೆ ಫ್ಯಾನ್ ಆಗಿರಲ್ಲ ಹೇಳಿ. ಫಸ್ಟ್ ಫೆರಾರಿ ಕಾರ್ ಮಾಡಿದ್ದು 1947 ಕಾರ್ ಮಾಡಿದ್ದು ಇವರೇ, ಎನ್ಜೋ ಫೆರಾರಿ ಅಂತ ಇವರ ಹೆಸರು. ಕಾರ್ ಯಾವಾಗ ಸ್ಟಾರ್ಟ್ ಆಯಿತು, ಯಾವ್ಯಾವ ಥರ ಡಿಸೈನ್ ಇದೆ, ಅದ್ರದ್ದು ಇನ್ಫಾರ್ಮೇಷನು, ಅದ್ರದ್ದು ಫುಲ್ ಡೀಟೇಲ್ಸ್ನ ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಫೆರಾರಿ ಕಾರ್ನ ಹೇಗೆ ಡಿಸೈನ್ ಮಾಡ್ತಾರೆ, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ಹೇಗೆ ಪೇಂಟ್ ಮಾಡಿ ಅದನ್ನು ರೆಡಿ ಮಾಡ್ತಾರೆ ಅಂತ ಫುಲ್ ಟೂರ್ ಕೊಡ್ತಾರೆ. ಈ ಫೆರಾರಿ ವರ್ಲ್ಡ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ. ಸಣ್ಣ ಮಕ್ಕಳಿಗೆ ಬೇರೆ ರೈಡ್ಸ್ ಇದೆ, ದೊಡ್ಡವ್ರಿಗೆ ಬೇರೆ ರೈಡ್ಸ್ ಇದೆ, ಮತ್ತು ಫುಲ್ ಫ್ಯಾಮಿಲಿಗೆ ಬೇರೆ ರೈಡ್ಸ್ ಇದೆ. ಫೆರಾರಿ ಕಾರಲ್ಲಿ ಕೂತ್ಕೊಂಡು ಫೋಟೋ ಕೂಡ ತೆಗೆಸ್ಕೋಬೋದು. ಅದಕ್ಕೆ 100 dirhams ಆಗುತ್ತೆ, ಅಂದರೆ 2000 ರೂಪಾಯಿ. ಈ ಫೆರಾರಿ ವರ್ಲ್ಡ್ಗೆ ಎಂಟ್ರಿ ಟಿಕೆಟ್ ಪ್ರೈಸ್ ಬಂದು 7000 ರೇಂಜಲ್ಲಿ ಬರುತ್ತೆ. ಫೆರಾರಿ ಬಂದು ಇಟಾಲಿಯನ್ ಬ್ರ್ಯಾಂಡು, ಅದಕ್ಕೆ ಎಲ್ಲ ಕಡೆ ನಾವು ಇಟಾಲಿಯನ್ ರೆಸ್ಟೋರೆಂಟ್ಸು, ಇಟಾಲಿಯನ್ ಥೀಮ್ಡ್ ಬಿಲ್ಡಿಂಗ್ಸು ನೋಡ್ಬೋದು. ಈ ರೆಸ್ಟೋರೆಂಟ್ಸಲ್ಲಿ ಇಟಾಲಿಯನ್ ಪಿಜ್ಜಾ, ಪಾಸ್ತಾ, ರಾವಿಯೋಲಿ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ದುಬೈ ಟ್ರಿಪ್ಪಿಗೆ ಬಂದರೆ ಈ ಅಬುದಾಬಿನೂ ನೀವು ಕವರ್ ಮಾಡೋದನ್ನು ಮರಿಬೇಡಿ. ತುಂಬ ಹತ್ತಿರ ಇದೆ, ಒನ್ ಡೇಯಲ್ಲಿ ಹೋಗಿ ಬರ್ಬೋದು. ಫೆರಾರಿ ಕಾರ್ನ ಹೇಗೆ ಡಿಸೈನ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ, ಪೇಂಟ್ ಮಾಡಿ ರೆಡಿ ಮಾಡ್ತಾರೆ ಅಂತ ಫುಲ್ ಟೂರ್ ಕೊಡ್ತಾರೆ. ವಿಶ್ವದ ಅತ್ಯಂತ ವೇಗವಾದ ರೋಲರ್ ಕೋಸ್ಟರ್ ಕೂಡ ಇಲ್ಲೇ ಇದೆ. ಅದನ್ನ ನಾವು ಹೋದಾಗ ಮೇಂಟೆನೆನ್ಸ್ ಇತ್ತು, ಅದಕ್ಕೆ ಇದೊಂದು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಫೆರಾರಿ ಮರ್ಚೆಂಡೈಸ್ ಕೂಡ ಇದೆ, ಶಾಪಿಂಗ್ ಕೂಡ ಮಾಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಫಾಲೋ ಮಾಡೋದನ್ನು ಮರಿಬೇಡಿ.